जरा सा जरा तो ಬೇಕೇ ಬೇಕು. ತುಮಕೂರು ಜಿಲ್ಲೆಯ ಹೇಮಾವತಿ ಎಕ್ಸ್ಪ್ರೆಸ್ ಚಾಲನ್ನ ವಿರೋಧ ಹೋರಾಟದ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯರಿಗಳನ್ನ ಭಕ್ತಿ ಪ್ರಾಣ ಅರ್ಪಿಸುತ್ತಾ ಹಾಗೂ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲ ಶಾಸಕರುಗಳಿಗೂ ಮಾಜಿ ಶಾಸಕರುಗಳಿಗೂ ರೈತ ಪರ ಹೋರಾಟ ಸಂಘಟನೆಗಳಿಗೂ ರೈತ ಬಂಧುಗಳಿಗೂ ಸಹಿತ ನನ್ನ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸ್ತಾ ಇವತ್ತು ಈಗಾಗಲೇ ನೋಡ್ತಾ ಇದ್ದೀರಿ ಸುಮಾರು 1 ತಿಂಗಳಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು. ಅವತ್ತು ನಮ್ಮ ಸರ್ಕಾರ ಇದ್ದಾಗ ನಾವು ಜ್ಯೋತಿ ಗಣೇಶರು ಸರ್ಕಾರದಲ್ಲಿದ್ವಿ. ಅವತ್ತು 600 ಕೋಟಿ ಅನುದಾನ ಬಿಡುಗಡೆ ಮಾಡಿ ಎಕ್ಸ್ಪ್ರೆಸ್ ಚಾನಲ್ ಮಾಡಕ್ಕೆ ಅಂತೇಳಿ ಅವತ್ತು ಹಿಂದಿನ ಸರ್ಕಾರದಲ್ಲಿ ಆರ್ಡರ್ ಪಾಸ್ ಮಾಡಿದ್ರು. ಅದಾದ ನಂತರ ನಾವೆಲ್ಲ ಸೇರಿ ಇರ್ತಕ್ಕಂಥ ಎಲ್ಲ ಜಿಲ್ಲೆಯ ಶಾಸಕರು ಮಾಜಿ ಶಾಸಕರು ಸೈನ್ ಹಾಕಿಸಿ ತಗೊಂಡೋಗಿ ಕೊಟ್ಟು ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಮಾಧುಸ್ವಾಮಿ ನೇತೃತ್ವದಲ್ಲಿ ಅದನ್ನ ಸ್ಟಾಪ್ ಮಾಡಿಸಿದ್ವಿ, ನಿಲ್ಲಿಸಿದ್ವಿ. ಅದಾದ ನಂತರ ಅದೇ ದುಡ್ಡು 1,000 ಕೋಟಿನ ನಮ್ಮ ನಿಕಟವಾದ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಕಿ ಆ ಚಾಲನ ಅಗಲೀಕರಣ ಮಾಡಿ ತಗೊಂಡೋಗಿ ಪೈಪ್ ಲೈನ್ ಕೊಡೋಣ ಅಂತ ಹೇಳಿದ್ರು. ಅವತ್ತು ನಿಂತಿತ್ತು. ಅದಾದ ನಂತರ ಈ ಸರ್ಕಾರ ಬಂದು ಯಾವ ತರ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ಇವತ್ತು ಮಾಡಿ ನಮ್ಮಿರ್ತಕ್ಕಂಥ ರೈತರ ಬಾಯಿಗೆ ಮಣ್ಣಾಗ್ತಾ ಇದೆ ಈ ಸರ್ಕಾರ. ಇವತ್ತು ನಾವು ಸಿದ್ದರಾಮಯ್ಯ ಕೇಳ್ತಾ ಇದ್ದೀವಿ, ಎಲ್ಲಾ ಭಾಗ್ಯ ಕೊಟ್ಟಿದ್ದೀರಾ, ಒಂದು ವಿಷದ ಬಾಟ್ಲು ಫ್ರೀ ಕೊಟ್ಬಿಡಿ, ಭಾಗ್ಯ ನಾವೆಲ್ಲ ಖುಷಿ ಸತ್ತೋಗ್ಬಿಡ್ತೀವಿ. ಒಂದು ವಿಷದ ಬಾಟ್ಲಿ ಕೊಟ್ಬಿಡಿ, ಆ ಭಾಗ್ಯ ನಾವು ತೀರ್ಸ್ಬಿಡಿ, ಎಲ್ಲ ಸತ್ತೋಗ್ಬಿಡ್ತೀವಿ. ಇರ್ತಕ್ಕಂಥ ರೈತರುಗಳೆಲ್ಲ ಸತ್ತೋಗ್ಬಿಡ್ತೀವಿ ಅಂತೇವೆ. ಇವತ್ತು ಯಾವ ತರ ಮಾಡ್ತಾ ಇದ್ದೀರಿ? ಇವತ್ತು ಎಷ್ಟು ಗಿಡಗಳು ಹೋಗ್ತಾ ಐತೆ, ಎಷ್ಟು ಮರ ಹೋಗ್ತಾ ಇದೆ. ಯಾರಾದ್ರೂ ಒಂದು ಮರ ಕಡಿದ್ರೆ ಬೆಳಗ್ಗೆ ನಿಂತ್ಕೊತೀರ, ಅರಣ್ಯಾಧಿಕಾರಿಗಳು ಬಂದು ರೈತರ ಏನಾರ ಬಂದು ತೆಂಗಿನ ಗಿಡಕ್ಕೆ ಇರ್ತಾ ಆಗುತ್ತೆ ಅಂತ ಹೇಳಿ ಮರ ಕಡಿದ್ರೆ ಬೆಳಗ್ಗೆ ಎದ್ದು ಬಂದು ಅರಣ್ಯಾಧಿಕಾರಿ ನಿಂತ್ಕೊಂಡು ಅವನ್ನ ಕರ್ಕೊಂಡೋಗ್ತೀವಿ, ಸ್ಟೇಷನ್ಗೆ ಕರ್ಕೊಂಡೋಗ್ತೀರಿ. ಅವ್ನು ಗಾಡಿ ಸೀಟ್ ಮಾಡ್ತೀವಿ, ಟ್ರ್ಯಾಕ್ಟರ್ ಸೀಟ್ ಮಾಡ್ತೀರಾ. ಇವತ್ತಿಷ್ಟಂದ್ರೆ ಮರ ಕಡಿತಾ ಇದಾರೆ, ಯಾಕೆ ತಾವೆಲ್ಲ ಅರಣ್ಯಾಧಿಕಾರಿ ಬಂದಿಲ್ಲ? ಯಾಕೆ ಹಿಡ್ಕೊಂಡು ಗಮನ ಹರಿಸಿಲ್ಲ ನೀವು? ಈಗ ಸನ್ಮಾನ ಇವರೆಲ್ಲ ಇದಾರೆ, ಪೊಲೀಸ್ ಆಫೀಸರ್ಗಳು ಇದಾರೆ, ಅವ್ರಿಗೆ ಏನು ಒಂದು ಲೆಟರ್ ಕೊಟ್ಟಿದ್ದಾರೆ. ಮೊನ್ನೆ CS ಪುರ ಒಂದು ಇದ್ರೊಳಗೆ ಯಾರೋ ಒಬ್ಬ ಇಂಜಿನಿಯರ್ ಕೊಟ್ಟಿದ್ದಾರೆ, ಈ ತರ ಇದು ಮಾಡ್ತಾ ಇದ್ದಾರೆ, ರೈತರು ನಮಗೆ ರಕ್ಷಣೆ ಬೇಕು ಅಂತ ಹೇಳಿ. ದಯವಿಟ್ಟು ಅವ್ನು ಯಾರೋ ನಿಧಾನ ನಾವು ಕೊಟ್ಟಿದ್ದಲ್ಲ, ಏನೋ ಏನೋ ನೀನ್ ತಾಕತ್ತಿಲ್ಲ, ಇವತ್ತು ಬಂದಿಲ್ಲ ನೋಡು, ನೀನ್ ತಿಥಿ ಮಾಡಿ ಕಳಿಸ್ತೀವಿ ನಾವು. ಇವತ್ತು ನೀನ್ ತಿಥಿ ಊಟ ರೆಡಿ ಮಾಡಿ ಇಲ್ಲ ಹಾಕಿ ಕಳಿಸ್ತೀವಿ. ಯಾರೋ ಅವತ್ತು ಮಾತಾಡ್ತಾರೆ, ನಾವು ಕೃಷ್ಣಪ್ಪಣ್ಣವರು ಮಾತಾಡೋದು, ನಾವು ಮಾತಾಡ್ವಿ. ಇವತ್ತು ಒಬ್ಬ ಕುಣಿಗ ತಾಲೂಕು ಹೇಮಾವತಿ ನಮ್ಮ ಹುಡುಗರಿಗೆ ಅವತ್ತು ಅಭಿ ಅಂತ ಹೇಳಿ ಅವನು ಮರ ಕಡಿತೆ ನಿಲ್ಸಪ್ಪ ಅಂದ್ರೆ ಅದೇನ್ ಕಿತ್ಕೊತೀರ ಅಂತ ಕೇಳ್ದಂತೆ. ನಾವು ಫೋನ್ ಮಾಡಿ ಮಾತಾಡಿದ್ವಿ, ಬಾಬೋಳಿ ಮಗನ ಇಲ್ಲೇ ಇರ್ತೀನಿ ನಾನು, ಅದೇನ್ ಮಾಡ್ತೀನಿ ನೋಡೋ ಅಂತ ಹೋದೆ, ಬರ್ಲಿಲ್ಲ ಅವನು ಅವತ್ತು. ಆದ್ರೆ ಇವತ್ತು ಇರ್ತಕ್ಕಂಥ ರೈತ ಬಂಧುಗಳು ಮನವಿ ಮಾಡ್ತೀವಿ, ನೀವೊಂದು ಕಾವಲು ಸಮಿತಿ ಮಾಡ್ಕೊಳ್ಳಿ. ಮನೆ 3 ಊರಲ್ಲಿ ಇರ್ತಕ್ಕಂಥ ಎಲ್ಲಾ ರೈತರು ಅಷ್ಟೇ, ಅದೇನೆಲ್ಲ JCB ಬಂದ್ರೆ ಅವತ್ತೇ ಬೆಂಕಿ ಇಕ್ಕಿ JCBಗೆ ನಾವಿರ್ತೀವಿ ನಿಮ್ ಪರವಾಗಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಒಂದಿಡಿ ಮಣ್ಣು ತಕ್ಷಬೇಡಿ. ನೀವು ಇರ್ತಕ್ಕಂಥ ರೈತರುಗಳು ಒಂದೂರ್ಗೆ ಏನೋ ಒಂದು JCB ಬತ್ತು ಅಂದ್ರೆ ಇಲ್ಲಿರ್ತಕ್ಕಂಥ ಮುಖಂಡರುಗಳಿದ್ದೀವಿ, ನಾವುಗಳಿದ್ದೀವಿ, ನಾವು ಅಲ್ಲೇ ಅರ್ಧ ಗಂಟೆ ನಿಮ್ಮ ಊರಿಗೆ ಹಾಜರಾಗ್ತೀವಿ. ಅದೇನಾಗ್ತದೆ ಆಗೋಗ್ಬಿಡ್ಲಿ, ನಾವು ಇದಕ್ಕೋಸ್ಕರ ಸಹಾಯಕ್ಕೂ ಸಿದ್ಧ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಬಂಧುಗಳಿಂದ ನಾವಿವತ್ತು ರಕ್ತ ಕೊಡ್ತೀವಿ ಹೊರತು ಒಂದು ಇಡೀ ಒಂದೇ ಒಂದು ಚೊಂಬು ನೀರು ಕೊಡಲ್ಲ. ನೀವು ಇವತ್ತು ಚೊಂಬಿಡ್ಕೊಂಡು ನೀವು ಇದ್ ಮಾಡ್ತಾ ಇದ್ರಿ, ಪ್ರತಿಭಟನೆ ಮಾಡ್ತಾ ಇದ್ರಿ, ಚೊಂಬಲ್ಲಿ ಪೇಪರ್ ಹಾಕ್ತಿದ್ರಿ. ನೀವು ನಮಗೆ ಚೊಂಬು ಕೊಡ್ತಾ ಇದ್ದೀರಲ್ಲ, ತುಮಕೂರು ಜಿಲ್ಲೆ ಚೊಂಬು ಕೊಡ್ತಾ ಇದ್ದೀರ ನೀವು. ಇದಕ್ಕೆ ಹೇಳ್ತಾರೆ ಸಿದ್ದರಾಮಣ್ಣವ್ರೆ, ನೀವು ನಿಮ್ ಸರ್ಕಾರ ಏನ್ ಮಾಡಿದೆ? ಬರೋ ಭಾಗ್ಯ ಕೊಟ್ಟು ಇರ್ತಕ್ಕಂಥ ರೈತರು ಬಾಯಿ ಮಣ್ಣಾಗ್ತಾ ಇದ್ದೀರಿ. ಇವತ್ತು ಒಂದಿಡಿ ಮಣ್ಣು ತುಂಬಕ್ ಹೋದ್ರೆ ಡೀಸೆಲ್ ಕೈ ಹಿಡಿದು ಗಾಡಿ ನಿಲ್ಸ್ತೀರಿ. ಇವತ್ತು ನಮಗೆ ನೀರಿಲ್ಲ, 1200 ಅಡಿ ಕೊಡಿಸ್ತಾ ನೀರು ಸಿಗ್ತಾಳ. ಇವತ್ತು ಕೆರೆ ಕಟ್ಟೆಗಳು ನೀರಿಲ್ಲ. ಇವತ್ತು ಕೇಳ್ತೀವಿ ಏನು, ನಾವೆಲ್ಲ ಈಗ 5 ವರ್ಷ ಸರ್ಕಾರದಲ್ಲಿ ಇದ್ವಿ, 5-6 ವರ್ಷ ನೀರು ಬಿಟ್ಟಿತ್ತು. ಕುಣಗುಲ್ ಕೆರೆ ಯಾವತ್ ಕಾಲ ಆಗಿದೆ ಬಂದು ಹೇಳಿ ಯಾವತ್ತರ ಪ್ರತಿಭಟನೆ ಮಾಡಿದ್ರೆ ನೀವು? ಒಂದು 5 ವರ್ಷದ ಒಂದು ಕುಣಗುಲ್ ಕೆರೆ ನೀರು ಹೋಗ್ತಾ ಆಯ್ತಾ? ಕುಣಗುಲ್ ಕೆರೆ ನೀವೇ ನೀರು ನಿಲ್ಸಿ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಅಲೋಕೇಶನ್ ಆಗಿಲ್ಲ, ಶ್ರೀರಂಗ ಈ ತರ ನೀರು ತಗೊಂಡೋಗಿ ನಿಮ್ಗೆ ಏನಿವತ್ತು ಅಕ್ವೇಷನ್ ಆಗಿಲ್ಲ. ಲ್ಯಾಂಡ್ಗಳು ರೈತರ ಜಮೀನು, ರೈತರು ಪರಿಹಾರ ಕೊಟ್ಟಿಲ್ಲ, ರೈತರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ.
ಯಾರಾದ್ರೂ ಒಂದೇನಾದ್ರೂ ಅರಣ್ಯ ಒಳಗಡೆ ಯಾರು ಹೋಗ್ಬೋದು ಮರ ಕಡ್ಕೊಂಬಂದ್ರೆ ಕೇಸ್ ಹಾಕ್ತೀರಾ? ನಮ್ಮ ರೈತರು ಬಂದು ತೊಂದರೆ ಕೊಡ್ತಿರಲ್ಲ, ನಿಮ್ಮ ಮೇಲೆ ನಾವ್ಯಾಕೆ ಕೇಸ್ ಹಾಕ್ಬಾರ್ದು? ಇವತ್ತು ಹೇಳಕ್ ಇಷ್ಟಪಡ್ತೀವಿ. ಇವತ್ತೇನ್ ರೈತರುಗಳು ಆ JCB ಯಾರು ಬರ್ತಾರೆ ಅವತ್ತು ಅಲ್ಲಿ ನಿಲ್ಸಿ ಆಮೇಲೆ FIR ಮಾಡ್ಸೋಣ. ಅವ್ರಿಗೆ ಬರ್ತಕ್ಕಂಥ JCB ಯಾರು ಇಟ್ಟಾಚಿ ತರ್ತಾರೆ ಊರೊಳಗಡೆಗೆ ಆಮೇಲೆ FIR ಮಾಡ್ಸೋಣ. ಅವನ್ನ ಬಂದ್ರೆ ಅವತ್ತು ಮಾಡೋದೇನಿನ ಊರೂರು ಎಚ್ಚರಿಕೊಳ್ಬೇಕು. ಇದು ಬರೋ ತಾಲೂಕಿನ ಜಿಲ್ಲಾ ವಿಚಾರ ಅಲ್ಲ, ಪ್ರತಿಯೊಂದು ಊರು ಸಹಿತ ಎಚ್ಚರಿಕೆಯಿಂದ ಇದ್ದು ಕಾವಲು ಸಮಿತಿ ರಚನೆ ಮಾಡಿ ಏನಾದ್ರು JCB ಬಂದ್ರೆ ಅದಿರ್ತಕ್ಕಂಥ ನಮ್ಮ ಉಸ್ತುವಾರಿ ಏನು ಅಧ್ಯಕ್ಷಗಳಿಗೆ ನಮ್ಗೆಲ್ಲ ಕೊಟ್ಟರೆ ನಾವು ಬಂದು ನಿಲ್ಲಿಸಿ ನಿಮ್ ಪರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಜಿಲ್ಲೆನಲ್ಲಿ ಇಷ್ಟು ಅದ್ಭುತವಾಗಿ ಎಷ್ಟು ಇವತ್ತು ಒಂದು 5,000 ಜನ ಸೇರಿ ಹೋರಾಟ ಮಾಡ್ತಿದ್ವಿ. ಮುಂದಿನ ದಿನಗಳಲ್ಲಿ ಏನ್ ಇವತ್ತು ನಮ್ಮ ಸುರೇಶ್ ಗೌಡರು ನಮ್ಮ ಕಿಶಾಪಟ್ಟ ಹೇಳ್ದಂಗೆ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಪರಮೇಶ್ವರ್ ಮನೆ ಮುಂದೆ ಧರಣಿ ಮಾಡೋರು, ಉಪವಾಸ ಸತ್ಯಾಗ್ರಹ ಮಾಡೋಣ. 100 ಗಂಟೆ ಹೇಳೋದ್ ಬೇಡ, ಇದು ವಾಪಸ್ 100 ಗಂಟೆ ಹೇಳೋದ್ ಬೇಡ. ನಾವು ಇವತ್ತೇನ್ ನಿರ್ಣಯ ತಗೋತೀವಿ ಇವತ್ತು ಎಲ್ಲರಿಗೂ ಬದ್ಧವಾಗಿರ್ತೀವಿ ಅಂತ ಹೇಳ್ತಾ ಈ ಕರೆಸಿ ಮಾತಾಡಕ್ಕೆ ಅವಕಾಶ ಪಡ್ತೇವೆ. ಎಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಬಲೋ ಭಾರತ್ ಮಾತಾಗಿ ಹೇಮಾವತಿ ಹೋರಾಟ